ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಇರಾನ್ ಶಾಲೆಯ ಮೇಲೆ ಭೀಕರ ದಾಳಿ, ನೂರಾರು ವಿದ್ಯಾರ್ಥಿನಿಯರ ಸಾವು. ನಮಸ್ಕಾರ, ಇಂದಿನ ಪ್ರಮುಖ ಸುದ್ದಿ. ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಡೀ ಜಗತ್ತೇ ತಲೆ ತಗ್ಗಿಸುವಂತಹ ಅಮಾನವೀಯ ಕೃತ್ಯವೊಂದು ಇರಾನ್ನಲ್ಲಿ ನಡೆದಿದೆ. ಶಿಕ್ಷಣ ಕಲಿಯಬೇಕಿದ್ದ ಅಸಹಾಯಕ ವಿದ್ಯಾರ್ಥಿನಿಯರು ಇಂದು ಮಸಣ ಸೇರಿದ್ದಾರೆ. ಇರಾನ್ನ ಶಾಲೆಯೊಂದರ ಮೇಲೆ ನಡೆದ ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ದಾಳಿಯಲ್ಲಿ ಸುಮಾರು 200 ವಿದ್ಯಾರ್ಥಿನಿಯರು ಬಲಿಯಾಗಿದ್ದಾರೆ ಎಂಬ ಆಘಾತಕಾರಿ ಮಾಹಿತಿ ಲಭ್ಯವಾಗಿದೆ. ಕಳೆದ ಶನಿವಾರ ನಡೆದ ಈ ದಾಳಿಯಲ್ಲಿ ಮೃತಪಟ್ಟ ವಿದ್ಯಾರ್ಥಿನಿಯರ ಸಾಮೂಹಿಕ ಅಂತ್ಯಸಂಸ್ಕಾರ ಇಂದು ನಡೆಯುತ್ತಿದ್ದು, ಆ ದೃಶ್ಯಗಳು ಎಂಥವರ ಕಣ್ಣಲ್ಲೂ ನೀರು ತರಿಸುವಂತಿವೆ. ಮೃತ ಮಕ್ಕಳ ಪೋಷಕರ ಹಾಗೂ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ತನ್ನ ಮಗಳು ಶಾಲೆಗೆ ಹೋಗಿ ವಾಪಸ್ ಬರುತ್ತಾಳೆ ಎಂದು ಕಾಯುತ್ತಿದ್ದ ತಾಯಂದಿರ ರೋದನೆ ನೋಡಲು ಅಸಾಧ್ಯವಾಗಿದೆ. ಈ ಅಮಾನವೀಯ ಭಯೋತ್ಪಾದನಾ ದಾಳಿಯನ್ನು ವಿಶ್ವದಾದ್ಯಂತ ಹಲವು ಗಣ್ಯರು ಹಾಗೂ ಮಾನವ ಹಕ್ಕುಗಳ ಹೋರಾಟಗಾರರು ತೀವ್ರವಾಗಿ ಖಂಡಿಸಿದ್ದಾರೆ. ಇದೊಂದು ಹೇಡಿ ಕೃತ್ಯ ಎಂದು ಬಣ್ಣಿಸಲಾಗಿದೆ. ವಿದ್ಯೆ ಕಲಿಯುವ ದೇಗುಲದ ಮೇಲೆ ಬಾಂಬ್ ಬೆಸೆಯುವುದು ಎಂತಹ ನ್ಯಾಯ? ಈ ಪುಟ್ಟ ಜೀವಗಳ ಬಲಿದಾನಕ್ಕೆ ಹೊಣೆ ಯಾರು ಎಂದು ಇಡೀ ಜಗತ್ತು ಇಂದು ಪ್ರಶ್ನಿಸುತ್ತಿದೆ. ಈ ಘಟನೆಯ ಕುರಿತಾದ ಹೆಚ್ಚಿನ ಅಪ್ಡೇಟ್ಗಳನ್ನು ನಾವು ನಿಮಗೆ ನೀಡುತ್ತಲೇ ಇರುತ್ತೇವೆ. ಈ ದಾಳಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.